ಬಂಗಾಳ ಚುನಾವಣೆಯಲ್ಲಿ ಗ್ರಹಗತಿಗಳ ಆಟ ಇದೀಗ ಶುರುವಾಗಿದೆ. ಮಮತಾ ಬ್ಯಾನರ್ಜಿ ಮತ್ತೆ ಅಧಿಕಾರಕ್ಕೆ ಬರ್ತಾರ? ಈ ಬಾರಿಯೂ ಅಧಿಕಾರದ ಚುಕ್ಕಾಣಿಯನ್ನ ಏರ್ತಾರ? ಬಂಗಾಳ ಚುನಾವಣೆಯಲ್ಲಿ ಗ್ರಹಗತಿಗಳ ಆಟ. ಮಮತಾ ಬ್ಯಾನರ್ಜಿ ಮತ್ತೆ ಅಧಿಕಾರದ ಚುಕ್ಕಾಣಿ ಹಿಡಿತಾರ? ಏನ್ ಹೇಳ್ತಿದೆ ಮಮತಾ ಬ್ಯಾನರ್ಜಿಯ ಭವಿಷ್ಯ? ಮಮತಾ ಬ್ಯಾನರ್ಜಿ ಅವರದ್ದು ವೃಷಭ ರಾಶಿ. ಶನಿ ಗುರುಬಲ ಆಧಾರದ ಮೇಲೆ ದೀದಿಗೆ ಲಕ್ ಇದೆ. ಗ್ರಹ ಸ್ಥಿತಿ ಆಧಾರದ ಮೇಲೆ ಮಮತಾ ಗೆಲ್ಲುವ ಸಾಧ್ಯತೆ. ಆದ್ರೆ ಮಮತಾ ಬ್ಯಾನರ್ಜಿ ಮುಖ್ಯಮಂತ್ರಿ ಆಗುವುದು ಡೌಟ್. ಕೇವಲ ತಮ್ಮ ಕ್ಷೇತ್ರದಲ್ಲಿ ಮಾತ್ರ ಚುನಾವಣೆ ಗೆಲ್ಲುವ ಸಾಧ್ಯತೆ ಇದೆ. ಸಿಎಂ ಬದಲು ಅಷ್ಟೇ ಶಕ್ತಿ ಇರುವ ವಿಪಕ್ಷ ನಾಯಕಿಯೂ ಆಗಬಹುದು. ಮಮತಾ ಬ್ಯಾನರ್ಜಿಗೆ ಶುಭ ಗ್ರಹ ಯೋಗಗಳ ಕೃಪೆ ಫಿಕ್ಸ್. ಸಿಎಂ ಆಗದಿದ್ರು ವಿಪಕ್ಷ ನಾಯಕಿ ಫಿಕ್ಸ್ ಎನ್ನುತ್ತಿದ್ದಾರೆ ಜ್ಯೋತಿಷಿಗಳು. ಬಂಗಾಳ ಚುನಾವಣೆಯಲ್ಲಿ ಗ್ರಹ ಗತಿಗಳ ಆಟ ಇದೀಗ. ಮಮತಾ ಬ್ಯಾನರ್ಜಿ ಮತ್ತೆ ಅಧಿಕಾರಕ್ಕೆ ಬರ್ತಾರ ಅಂತ ನೋಡಿದ್ರೆ, ಇಲ್ಲಿ ರಾಶಿ ಭವಿಷ್ಯದ ವಿಚಾರಕ್ಕೆ ನಾವು ಮಾತಾಡಿದ್ರೆ ವೃಷಭ ರಾಶಿಗೆ ಈ ಬಾರಿ ಲಕ್ ಚೆನ್ನಾಗಿದೆ ಅಂತ ಹೇಳ್ತಾ ಇದೆ ಜ್ಯೋತಿಷಿಗಳು. ಬಟ್ ಈ ಬಾರಿ ಅಧಿಕಾರಕ್ಕೆ ಮತ್ತೆ ಬರ್ತಾರ? ಗೆಲುವನ್ನ ಸಾಧಿಸ್ತಾರ? ಅಥವಾ ಕೇವಲ ಅವರ ಕ್ಷೇತ್ರದಲ್ಲಿ ಗೆಲುವನ್ನ ಸಾಧಿಸ್ಕೊಳ್ತಾರ? ಅಥವಾ ಇಡೀ ಪಕ್ಷವನ್ನ ಸಂಘಟನೆಗೆ ತರೋದ್ರಲ್ಲಿ, ಇಡೀ ಪಕ್ಷವನ್ನ ಮುನ್ನೆಲೆಗೆ ತರೋದ್ರಲ್ಲಿ ಸಕ್ಸಸ್ ಆಗ್ತಾರ? ಈ ಎಲ್ಲಾ ರೀತಿಯಾದಂತಹ ಪ್ರಶ್ನೆ. ಒಂದು ವೇಳೆ ಸಿಎಂ ಆಗ್ಲಿಲ್ಲ ಅಂತ ಆದ್ರೂ ವಿಪಕ್ಷ ನಾಯಕಿ ಆಗುವಂತ ಚಾನ್ಸಸ್ಗಳಾದ್ರೂ ಹೆಚ್ಚಾಗಿದೆ ಅಂತ ಹೇಳ್ತಾವೆ ಗ್ರಹಗತಿಗಳು. ಸಿಎಂ ಆಗದಿದ್ರು ವಿಪಕ್ಷ ನಾಯಕಿ ಫಿಕ್ಸ್ ಎನ್ನುತ್ತಾರೆ ಜ್ಯೋತಿಷಿಗಳು. ಬಟ್ ಇದು ಎಷ್ಟು ಮಟ್ಟಿಗೆ ನಿಜ? ಈ ಬಾರಿಯ ಎಕ್ಸಿಟ್ ಪೋಲ್ಗಳನ್ನ ಗಮನಿಸಿದಾಗ್ಲೂ ಸಹಿತ ಅದೇ ರೀತಿಯಾಗಿ ಮಮತಾ ಬ್ಯಾನರ್ಜಿ ದೀದಿ ಆಡಳಿತ ಎಷ್ಟು ಮಟ್ಟಿಗೆ ಮುನ್ನೆಲೆಗೆ ಇದೆಯಲ್ಲ ಡಿಎಂಕೆ, ಅದರ ಜೊತೆಗೆ ಎಡಿಎಂಕೆನೂ ಕೂಡ ಅಷ್ಟೇ ಮುನ್ನೆಲೆಗೆ ಇದೆ. ಅಲ್ಲಿ ಪೈಪೋಟಿಯನ್ನ ಕೊಡೋದ್ರಲ್ಲಿ ಇದೆ. ಸೊ ಹಾಗಾಗಿ ಇಲ್ಲಿ ಲಕ್ ಹೇಗೆ ಬದಲಾಗುತ್ತೆ ಅನ್ನುವಂಥದ್ದು. ಇನ್ನೊಂದು ರಾಜಕೀಯವಾಗಿ ನಾವಿಲ್ಲಿ ನೋಡಿದಾಗ, ಈ ಜ್ಯೋತಿಷ್ಯವೆಲ್ಲ ಹೊರತುಪಡಿಸಿ ನೋಡಿದಾಗ, SIR ಆಗಿರುವಂಥದ್ದು ಈ ಬಾರಿ ಒಂದು ಎಫೆಕ್ಟ್ ಕೊಡುತ್ತೆ ಪಶ್ಚಿಮ ಬಂಗಾಳಕ್ಕೆ ಅನ್ನುವಂಥದ್ದು. ಯಾಕಂದರೆ SIR ಆದಂಥ ಸಂದರ್ಭದಲ್ಲಿ ಇಡೀ ಆಲ್ ಓವರ್ ಸ್ಟೇಟ್ ಹೇಳ್ತಾ ಇರುವಂಥದ್ದು 91 ಲಕ್ಷ ಜನ SIRನಲ್ಲಿ ಅಕ್ರಮವಾಗಿ ಐಡೆಂಟಿ ಕಾರ್ಡನ್ನು ಬಳಸ್ಕೊಂಡಿದ್ದವರು ಅಲ್ಲಿ ಮುನ್ನೆಲೆಗೆ ಬಂದಿದೆ. ಅಕ್ರಮವಾಗಿದ್ದು ಐಡೆಂಟಿ ಕಾರ್ಡ್ಗಳನ್ನು ಅಂತ. ಸೊ ಹಾಗಾಗಿ ಅಲ್ಲಿ ಬೇರೆಯಿಂದ ವಲಸಿಗರು ಬಂದಂಥವ್ರು ಆಗಿರ್ತಾರೆ, ಅಥವಾ ಇನ್ನೂ ಏನೇನೋ ಡೆತ್ ಆಗಿರುವಂಥವ್ರು ಆಗಿರ್ತಾರೆ, ಅಥವಾ ಯಾರದ್ದೋ ನಕಲಿ ಐಡಿಗಳಿರುತ್ತೆ. ಸೊ ಇವೆಲ್ಲವನ್ನ ಹೊರತುಪಡಿಸಿ ಇದು ಒಂದು ರೀತಿಯಾಗಿ ದೀದಿ ಆಡಳಿತಕ್ಕೆ ಒಂದು ಎಫೆಕ್ಟನ್ನು ಕೊಡುತ್ತಾ ಅನ್ನುವಂಥದ್ದು. ಬಟ್ ಈ ಬಾರಿನೂ ಒಂದು ವೇಳೆ ಸಿಎಂ ಆದರೆ ದಾಖಲೆಯನ್ನು ಮೀರ್ತಾರೆ, 4 ಬಾರಿ ಸಿಎಂ ಆಗಿ. ಬಟ್ ಸದ್ಯಕ್ಕೆ ಮಾತ್ರ ಎಕ್ಸಿಟ್ ಪೋಲ್ಗಳನ್ನ ಗಮನಿಸಿದಾಗ ಅಷ್ಟೇ ರೀತಿಯಾಗಿ ಪೈಪೋಟಿಯನ್ನ ಬಿಜೆಪಿ ಸಹಿತ ಕೊಡ್ತಾ ಇದೆ. ಯಾಕಂದ್ರೆ ಪಶ್ಚಿಮ ಬಂಗಾಳಕ್ಕೆ ಈ ಬಾರಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹಾಕಿದಂಥ ಎಫರ್ಟ್ ಇದೆಯಲ್ಲ, ಸೊ ಅದು ದೊಡ್ಡ ಮಟ್ಟದ ಎಫೆಕ್ಟ್ ಅನ್ನ ತಂದಿದೆ. ಸೊ ಹಾಗಾಗಿ ಎಲ್ಲವನ್ನು ಕೂಡ ಗಮನಿಸಬೇಕಾಗ್ತದೆ.